ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಪೊಲೀಸರು ಸಲ್ಲಿಸಿರುವ ದೋಷಾರೋಪ ಪಟ್ಟಿಯಲ್ಲಿ ನಿನ್ನೆ ನಾವು ದರ್ಶನ್ ಮತ್ತು ಆತನ ಸಹಚರರ ಎಲ್ಲರ ಕ್ರೌರ್ಯಗಳು ಅಥವಾ ಕೃತ್ಯಗಳು ಇವೆಲ್ಲ ಏನೇನಿದ್ವು ಅಂತ ಆರೋಪ ಪಟ್ಟಿಯಲ್ಲಿರುವುದನ್ನು ಹೇಳಿದ್ವಿ. ಆದರೆ ಆ ಆರೋಪ ಪಟ್ಟಿಯಲ್ಲಿ ಅಷ್ಟೇ ಇಲ್ಲ. ರಿವರ್ಸ್ ಸೈಡಲ್ಲಿ ಮೃತನಾಗಿರುವ ರೇಣುಕಾಸ್ವಾಮಿ ಹಾಗೂ ಎಲ್ಲಿಂದ ಇದು ಯಾಕೆ ಪ್ರಾರಂಭವಾಗಿ ಕೊಲೆಗೆ ಬಂದು ಅಂತ್ಯವಾಯಿತು ಎಂಬುದನ್ನೂ ವಿವರಿಸಿದೆ. ಆ ಲಿಂಕೂ ಇದೆ. ಹಾಗಾಗಿ ಬರೀ ಒಂದು ಸೈಡ್ ಅಲ್ಲ, ಇನ್ನೊಂದು ಸೈಡು ಸ್ಟೋರಿ ಇದೆ. ಅದಕ್ಕೆ ಆಮೇಲೆ ಬರೋಣ. ಈ ಮೃತ ವ್ಯಕ್ತಿಯ ಮನಸ್ಥಿತಿ ಕೂಡ ಭಾಳ ಶಬಾಸ್ ಅನ್ನುವ ರೀತಿ ಇದೆ ಅಂತ ಏನು ಅನ್ನಿಸ್ತಾ ಇಲ್ಲ ಆರೋಪ ಪಟ್ಟಿಯ ಪ್ರಕಾರ. ಆ ವಿಕೃತವಾಗಿತ್ತೋ ಮನಸ್ಸು ಅಥವಾ ಬಹಳ ಶಿಥಿಲವಾದ ಮನಸ್ಸೋ ಅಥವಾ ಇದೊಂಥರ ಜೋಕ್ ಅನ್ನೋ ಥರ ಟ್ರೀಟ್ ಮಾಡಿದ್ದಾನೋ ಆ ಪಾರ್ಟಿ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಆತನ ಆ ದಿನಗಳಲ್ಲಿ ಅಥವಾ ಆ ತಿಂಗಳು ಆ ವಾರಗಳಲ್ಲಿ ನಡೆದಿರುವಂತಹ ಅವೇನೇನು ನಡೆದಿದೆಯೋ ಅದು ಯಾವುದು ಆತನಿಗೂ ಶೋಭೆ ತರುವುದಲ್ಲ. ಈ ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕಿಕೊಂಡಿದ್ದಾರೆ. ಕಾರಣ ಹೇಗೆ ಈ ಇಡೀ ಘಟನೆಗೆ ಕೊಲೆಯವರೆಗೆ ಅದು ಅಂತ್ಯಕ್ಕೆ ಬರುವುದಕ್ಕೆ ಕಾರಣವೇನಾಯಿತು? ಏನಾದರೂ ಒಂದು ಸ್ಪಾರ್ಕ್ ಪ್ರಚೋದನೆ ಬೇಕು. ಯಾಕೆ ಪ್ರಾರಂಭ ಆಯ್ತಿದು? ಎಲ್ಲೋ ದುರ್ಗದಲ್ಲಿ ಕೂತಿರುವ ಈ ವ್ಯಕ್ತಿಯನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದು ಬಾರಿಸಿ ಮುಗಿಸಿದ್ದಾರೆ ಅನ್ನೋದಾದರೆ ಅದು ಯಾಕೆ ಅನ್ನೋಂಥ ಬುಡಕ್ಕೆ ಹೋಗಿದ್ದಾರೆ. ಗೌತಮ್ ಎಂಬ ಹೆಸರಿನಲ್ಲಿ ಈ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ನಕಲಿ ಖಾತೆ ತೆಗೆದಿದ್ದ ಅಂತ ಆರೋಪ ಪಟ್ಟಿ ಹೇಳ್ತಾ ಇದೆ ರೇಣುಕಾಸ್ವಾಮಿ ಬಗ್ಗೆ. ಪ್ರತಿನಿತ್ಯ ಪವಿತ್ರ ಗೌಡಗೆ ಸಂದೇಶಗಳನ್ನು ಹಲವು ಬಾರಿ ಅಶ್ಲೀಲ ಎಂದು ಪರಿಗಣಿಸಬೇಕಾದಂಥ ರೀತಿಯ ಸಂದೇಶಗಳನ್ನು ಕಳಿಸಿದ್ದಾನೆ. ಇದರಿಂದ ರೋಸಿ ಹೋದ ಆಕೆ ಅಂದರೆ ಪವಿತ್ರ ಗೌಡ ಗೆಳೆಯ ಪವನ್ ಮೂಲಕ ರೇಣುಕಾಸ್ವಾಮಿಯನ್ನು ಹೇಗಾದರೂ ಮಾಡಿ ಪತ್ತೆ ಹಚ್ಚಿ ಲಾಕ್ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ರು ಅಂತ ಹೇಳ್ತಿದೆ ಆರೋಪ ಪಟ್ಟಿ. ಕಾರಣ ಇನ್ಸ್ಟಾಗ್ರಾಮ್ನಲ್ಲಿ ನಂಬರ್ ಸಿಕ್ಕಲ್ಲ, ಫೋನ್ ನಂಬರ್ ಸಿಕ್ಕಲ್ಲ, ಫೇಕ್ ಅಕೌಂಟ್ ಆದ್ರೆ ಅವ್ರು ಯಾರು ಅಂತಾನೂ ಗೊತ್ತಾಗಲ್ಲ. ಬಹಳ ಕಷ್ಟದ ಪರಿಸ್ಥಿತಿ ಅದು. ಏನ್ಯೋ ಇದರ ಭಾಗವಾಗಿ ಪವಿತ್ರ ಗೌಡ ಹೆಸರಲ್ಲಿ ಆಕೆಯ ಸಹಾಯಕ ಅಥವಾ ಸಹಚರ ವಾಟ್ ಎವರ್ ಇಟ್ ಈಸ್ ಪವನ್ ಎಂಬ ವ್ಯಕ್ತಿ ಚಾಟಿಂಗ್ ಅನ್ನು ಶುರು ಮಾಡ್ಕೋತಾನೆ ಇನ್ಸ್ಟಾಗ್ರಾಮ್ನಲ್ಲಿ. ಜೂನ್ 5, 6 ಮತ್ತು 7ರಂದು ಬೆಳಿಗ್ಗೆಯವರೆಗೆ ಗೌತಮ್ ಅಲಿಯಾಸ್ ರೇಣುಕಾಸ್ವಾಮಿ ಅಂದರೆ ಅವನು ಗೌತಮ್ ಅನ್ನೋ ಹೆಸರಲ್ಲಿ ಓಪನ್ ಮಾಡಿರ್ತಾನೆ. ಆದರೆ ಇಲ್ಲಿ ಪವಿತ್ರ ಗೌಡ ಸಹಾಯಕ ಪವನ್ ಆಕೆಯ ಹೆಸರಿನಲ್ಲಿ ಇವನು ಆಪರೇಟ್ ಮಾಡ್ತಾನೆ. ಇನ್ಸ್ಟಾಗ್ರಾಮ್ನ ಪವನ್ನು ಚಾಟ್ ಮಾಡ್ತಾನೆ. ನೈಸಾಗಿ ಜಸ್ಟ್ ನೋ ಇವನು ಯಾರು ಎತ್ತ ಅಂತ ತಿಳಿದುಕೊಳ್ಳೋದು. ರೇಣುಕಾಸ್ವಾಮಿ ಎಲ್ಲಿದ್ದಾನೆ, ಏನು ಕೆಲಸ ಮಾಡ್ತಾನೆ ಅನ್ನೋದನ್ನು ಪತ್ತೆ ಹಚ್ಚಿದ್ದು ಆ ಪ್ಲಾಟಲ್ಲೇ ಅಲ್ಲಿ ಪತ್ತೆ ಹಚ್ಚಿದ್ದು. ರೇಣುಕಾಸ್ವಾಮಿ ಲೊಕೇಶನ್ ಗೊತ್ತಾಗತ್ತೆ. ಗೊತ್ತಾದ ಮೇಲೆ ಅವನನ್ನು ಕರ್ಕೊಂಡು ಬರೋದು ಅಥವಾ ಬೇರೆ ಭಾಷೆಯಲ್ಲಿ ಹೇಳೋದಾದರೆ ಕಿಡ್ನ್ಯಾಪ್ ಮಾಡೋದು, ಎತ್ತಾಕೊಂಡು ಬರೋದು, ಈ ರೀತಿಯ ಯೋಜನೆ ತಯಾರಿ ಆಗುತ್ತೆ. ನಂತರ ಅವ್ನು ಕರ್ಕೊಂಬಂದರು, ಕಾರಲ್ಲಿ ಎತ್ತಾಕೊಂಬಂದರು ಅಥವಾ ಕರ್ಕೊಂಬಂದರು, ಶೆಡ್ಡಲ್ಲಿ ಕೂಡ ಹಾಕಿದ್ರು. ಇದೆಲ್ಲರಿಗೂ ಗೊತ್ತಿರೋ ಕತೆ. ಶೆಡ್ಡಲ್ಲಿ ಈ ಬಗ್ಗೆ ದರ್ಶನ್ ನಟ ಆತ ಕೂಡ ಕೂಗಾಡಿ ತಿಂಗಳಿಗೆ 10,000 ರೂಪಾಯಿ ಕೊಡ್ತೀಯೇನೋ, ಆಕೆಯ ಖರ್ಚು ದಿನಕ್ಕೆ 20,000 ರೂಪಾಯಿ ಅಂತ ಒದ್ದರು ಅಂತ ಚಾರ್ಜ್ ಶೀಟಲ್ಲಿದೆ. ಅವ್ರಿಗೆ ಯಾಕೆ ಬಂತು ಅಂದರೆ ಈ ಚಾಟಲ್ಲಿ ಅದಿದೆ. 10,000 ಕೊಡ್ತೀನಿ ಅಂತ 5, 6, 7ನೇ ತಾರೀಕು ನಡೆದಿರೋ ಈ ಸಂಭಾಷಣೆಗಳಲ್ಲಿ ಅದಿದೆ. ಅದು ದರ್ಶನ್ಗೆ ಅರಿವಿತ್ತು. ಹಾಗಾಗಿ ಅದನ್ನೇ ಹೇಳಿ ಒದ್ದಿದ್ದಾರೆ. ಇನ್ಸ್ಟಾಗ್ರಾಮ್ನ ಚಾಟ್ ಬಗ್ಗೆ ರೇಣುಕಾಸ್ವಾಮಿಗೆ ನಟ ಪ್ರೇಮ್ ನೆನಪಿರಲಿ. ಅವರು ಪ್ರತಿಕ್ರಿಯೆ ಕೊಟ್ಟು ರೇಣುಕಾಸ್ವಾಮಿ ಮಾಡಿದ ಮೆಸೇಜು ಸರಿ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಸರಿ ಇದೆ ಅಂತ ಹೇಳಿದವನು ಯಾರು? ಆರಂಭದ ದಿನದಿಂದ ಯಾರು ಹೇಳಿದ್ದಾರೆ ಆತ ಮಾಡಿರೋದು ಸರಿ ಅಂತ? ಅದು ಹೇಳಲಿಕ್ಕೆ ಸಾಧ್ಯ ಇದೆ. ಅದು ನಂಬರ್ 2, ನಾನು ಆ ನಟರಿಗೆ ಇದನ್ನು ಹೇಳಲೇಬೇಕು. ಬಿಕಾಸ್ ಅವ್ರ ಪ್ರಕರಣದಿಂದ ಬೇಗ ಆಚೆ ಬರಲಿ ಬೇಗ ಅಂತ ನೀವು ಬಯಸೋದು ಬೇರೆ, ಬಟ್ ಕಾನೂನು ಪ್ರಕ್ರಿಯೆ ನಡಿಬೇಕಾದ ಬೇರೆ. ಎರಡು ಬೇರೆ ಬೇರೆ. ಎರಡನೇದು ನಂಬರ್ 2, ಈ ರೀತಿಯ ಮೆಸೇಜು ಇನ್ಯಾರೋ ಕೇಳ್ತಾ ಇದ್ದಂಗೆ ಇತ್ತು. ನನಗೆಲ್ಲೋ ನೋಡದೆ ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾನವ್ರು ಯಾರೋ ನನಗೆ ಅದನ್ನು ಹೇಳಿದ್ರು. ನಿಮ್ಮ ಮನೆಯಲ್ಲಿ ಯಾರಿಗಾರು ಆಗಿದ್ರು ಸುಮ್ಮನೆ ಇರ್ತಿದ್ರಾ ಅಂತ. ಯಾರು ಸುಮ್ಮನೆ ಇರ್ತಿದ್ದಾರೆ ಅಂತ ಹೇಳಿರೋದು ಯಾರು?
ಆ ಮನೆಗಾಗಿದ್ದು ನಿಮ್ಮ ಮನೆಗಾಗಿದ್ರು ಸುಮ್ಮನೆ ಇರ್ತಿದ್ರಾ ಅಂತ ಇನ್ನೊಬ್ರು ಕೇಳ್ತಾರಾಗ. ಹೌದು, ರಿವರ್ಸ್ ಆಯ್ತು. ರಿವರ್ಸು ಕೇಳ್ತಾರೆ. ಇಲ್ಲ ಆಗಬೇಕಾಗಿದ್ದೇನು ಬಹು ಸಹಜವಾದ ಆಕ್ರೋಶ ಅಥವಾ ತೀವ್ರ ಕೋಪ, ಇದು ಬರುವ ಸರ್ವಸಾಧ್ಯತೆಗಳು ಇದೆ ಈ ರೀತಿಯ ಚಾಟ್ಗಳು, ಮಣ್ಣು ಮಸಿ, ಸೋಷಿಯಲ್ ಮೀಡಿಯಾ ಇದೆ. ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವವರಿಗೆ, ಹೌದು. ಬಿ ಅವರನ್ನು ಡಿಸ್ಟೆನ್ಸ್ ಮಾಡಿ ದೂರಕ್ಕೆ ತಳ್ಳಲು ಆಗದಿದ್ದವರಿಗೆ, ಮತ್ತು ಸಿ ಈ ರೀತಿ ಆದಾಗ ಏನು ಕ್ರಮ ಇರಬೇಕು. ಏನೂ ಅರಿವಿಲ್ಲ ಸರ್, ಅನ್ಎಜುಕೇಟೆಡ್ ಏನೋ ಮಾಡಿದ್ದಾರೆ ಅಂತಂದರೆ ಸರಿ. ಸಮಾಜದಲ್ಲಿ ಘನತೆ, ಗೌರವ, ಅಂತಸ್ತು, ಐಶ್ವರ್ಯ, ಸಂಪತ್ತು, ಅವರನ್ನು ಪ್ರೀತಿಸುವ ನೂರಾರು ಸಾವಿರಾರು ಜನ, ಅವರನ್ನೇ ನಂಬಿರುವ ಒಂದಿಷ್ಟು ವ್ಯವಹಾರಗಳು, ಇವೆಲ್ಲ ಇದ್ದಾಗ, ಕಾನೂನಿನ ಬಗ್ಗೆ ಅರಿವಿದ್ದಾಗ, ಮತ್ತು ಇಂತಹ ಪ್ರಕರಣಗಳು ಹಿಂದೆ ನಡೆದಿದ್ದರಿಂದ ಪಾಠ ಕಲಿಯೋದಾದರೆ ಏನು ಮಾಡಬೇಕು? ಭಾಳ ಜಾಸ್ತಿ ಅಂದರೆ ಏನು, ಅಪ್ಪಿತಪ್ಪಿಯವನು ಎದುರುಗಡೆ ಸಿಕ್ಕಿದ್ರು ಒಂದು ಕೊಟ್ಬಿಟ್ಟು ಯಾವನು ನಿನಗೆ ಎಳೆದವನು ಅಂತ ಕೋಪದಲ್ಲಿ ಮಾಡಿದ್ದಾರೆ, ಆಮೇಲೆ ಕರ್ನಾಟಕ ಪೊಲೀಸ್ ಸ್ಟೇಷನ್ ಕೊಟ್ಟರೆ ಇವನನ್ನ ಅಂತ. ಕಾನೂನನ್ನು ಕೈಗೆ ತಗೊಳಕ್ಕಾಗಲ್ಲ. ಆನರಬಲ್ ನಟ ಅವರು ಯಾರೋ ನೆನಪಿರಲಿ, ನಾನು ಇದನ್ನೇ ಮೊನ್ನೆಯಿಂದ ಹೇಳ್ತಿರೋದು. ಆತ ಮಾಡಿದ ಒಪ್ಪಲಾಗದ ಕೃತ್ಯ ಈ ಕ್ರೌರ್ಯ ಮತ್ತು ಈ ವ್ಯಕ್ತಿಯ ಇನ್ವಾಲ್ವ್ಮೆಂಟಿಂದ ಆರೋಪದ ಪ್ರಕಾರದಲ್ಲಿ ಕೊಚ್ಚಿ ಹೋಯಿತು ಅಂತ ಹೇಳಿದೆ. ಈಗ ನೀವು ಕೇಳ್ತಿರೋ ಪ್ರಶ್ನೆಗೆ ಅವನು ಸರಿಯಾ ಅಂದರೆ, ನಾಳೆ ಹಾಗಾದ್ರೆ ಇಲ್ಲಿ ಎಲ್ಲೇ ಆದಾಗ ಯಾರಿಗೆ ಬೇಕಾದ್ರೂ ಹೊಡೆದು ಬಿಡ್ಬೋದಾ? ಅದು ಸರಿ, ಹಂಗಾಗಲ್ಲ. ಐ ಆಮ್ ವೆರಿ ಸಾರಿ, ಹಂಗಾಗಲ್ಲ. ನಿಮ್ಮ ವೈಯಕ್ತಿಕ ಗೆಳೆತನ ಇದ್ದರೆ ವೈಯಕ್ತಿಕ ಗೆಳೆತನ ಇರಬಹುದು. ಡೋ ನಾಟ್ ಡಿಫೆಂಡ್. ಈ ನೆಲದ ಕಾನೂನಿಗೆ ವಿರುದ್ಧವಾದಂತಹದ್ದನ್ನು, ಆಲೋಚನೆಗಳನ್ನು ಸ್ಪ್ರೆಡ್ಡು ಮಾಡಬೇಡಿ, ಹೇಳಬೇಡಿ. ನಿಮಗೆ ಶೋಭೆ ತರಲ್ಲ ಅದು. ಎಸ್, ಒಳ್ಳೆ ಕೆಲಸ ಅಲ್ವಲ್ಲ ಸರ್, ಅಲ್ವಾ? ಬಟ್ ಹಾಗೆ ಅಂತೇಳಿ ಈಗ ಅವ್ರು ಮಾಡಿರೋದು ಅಂತ ಒಳ್ಳೆ ಕೆಲಸ ಅಲ್ವಾ? ಸೊ ಅದೇನಾದರೂ ಆಗಲಿ, ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದು